ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಶಾವಿಗೆ ಪಾಯಸ ಮಾಡಕತ್ತೀನಿ ನೋಡ್ರಿ. ಒಟ್ಟು ಸಂಚನ ಮುಂಜಾನೆ ಮಾಡ್ಕ್ಯಾರ ಸಂಚನ ಇಟ್ಟು ಒಟ್ಟು ಗಟ್ಟಿ ಆಗಂಗಿಲ್ಲ ರೀ. ಅಷ್ಟು ಈಗ ಹೆಂಗೆ ಮಾಡಿದಿರಲ್ಲ ಬಿಸಿದು ಮುಂಜಾನೆ ಸಂಜೆವರೆಗೂ ಹಂಗೆ ಇರ್ತೈತೆ ರೀ. ಈಗ ನೋಡ್ರಿ ಸ್ವಲ್ಪ ತುಪ್ಪ ತೊಗೊಳಕತ್ತೀನಿ ರೀ ನಾನು. ನಿಮ್ಗೆ ಎಷ್ಟು ಬೇಕಲ್ಲ ನೋಡಿಕೊಂಡು ತುಪ್ಪ ಹಾಕ್ರಿ. ಕಡಿಮೆ ತಿನ್ನೋರು ಇರ್ತಾರೆ, ಜಾಸ್ತಿ ತಿನ್ನೋರು ಇರ್ತಾರೆ. ನಾನು ತುಪ್ಪ ಹಾಕಿದ್ದೀನಿ ರೀ. ತುಪ್ಪ ಹಾಕಿ ಸ್ವಲ್ಪ ಕಲ್ಲಂಗಡಿ ಹಣ್ಣಿನ ಬೀಜ ತೊಗೊಂಡೇನಿ ನೋಡ್ರಿ. ಕಲ್ಲಂಗಡಿ ಹಣ್ಣಿನ ಬೀಜ ಇವು ಕ್ಯಾರ್ ಬೀಜ ರೀ. ಕ್ಯಾರ್ ಬೀಜ ಇವು ನಮ್ಮ ಹೊಲ್ದಾಗಿನವ ಅವ. ಸ್ವಲ್ಪ ದ್ರಾಕ್ಷಿ ತೊಗೊಂಡಿನ, ಸ್ವಲ್ಪ ಗೋಡಂಬಿ ತೊಗೊಂಡಿನಿ ರೀ. ಈಗ ತುಪ್ಪ ಕಾದತ್ರಲ್ಲ, ತುಪ್ಪ ಕಾಯೋಣ. ಈಗ ಅವನ್ನೆಲ್ಲ ಹಾಕಿ ಚೆಂದಾಗಿ ಅವನ್ನ ತುಪ್ಪದಾಗ ಕರ್ಕೊಳ್ಳೋಣ್ರಿ. ಅವನ್ನ ಗೋಡಂಬಿ ಬಾದಾಮ್ ಹಾಕಿಲ್ರಿ. ಗೋಡಂಬಿ, ದ್ರಾಕ್ಷಿ, ಇದು ಕಲ್ಲಂಗಡಿ ಹಣ್ಣಿನ ಬೀಜ, ಕೇರ್ ಬೀಜ ರೀ. ಅವನ್ನೆಲ್ಲ ಚೆಂದಾಗಿ ಎಣ್ಣೆಯಾಗನ ಫ್ರೈ ಮಾಡ್ಕೊಂಡ್ರಿ. ಫ್ರೈ ಆಗಿದವ್ರೀಗ. ಆ ಫ್ರೈ ಆಗೋಣ. ಈಗ ಅವೆಲ್ಲ ತಿಕ್ಕೊಳಕತ್ತೀನಿ ನೋಡ್ರಿ. ನಿಮ್ಮಂತೆ ಯಾವ್ಯಾವ ಏನೇನು ಡ್ರೈ ಫ್ರೂಟ್ ಇರ್ತಾರಲ್ಲ ಅವನ್ನೆಲ್ಲ ಹಾಕ್ರಿ. ಈಗ ನೋಡ್ರಿ, ಅದು ತುಪ್ಪ ಏನಿತ್ತಲ್ರ ಅದು ತುಪ್ಪದಾಗ ನಾನು ಶಾವಿಗೆ ಹಾಕಿದೆ ರೀ. ಶಾವಿಗೆ ಹಾಕಿ ಅವನ್ನೆಲ್ಲ ಶಾವಿಗೆ ಸ್ವಲ್ಪ ಕೆಂಪು ಕಲರ್ ಬರುವವರೆಗೂ ರೀ ಸಣ್ಣ ಗ್ಯಾಸ್ ಮೇಲೆ ಕರ್ಕೋಬೇಕ್ರಿ. ಅವನು ಜಾಸ್ತಿ ಗ್ಯಾಸ್ ಇಟ್ಟು ಜೋರಿಟ್ಟು ಅಂದ್ರೆ ಆಗಿಂದ ಹೊತ್ತಿ ಬಿಡ್ತಾವೆ. ಸ್ವಲ್ಪ ಗ್ಯಾಸ್ ಭಾಳ ಸಣ್ಣ ಇಡ್ಬೇಕು ರೀ. ಸಣ್ಣ ಇಟ್ಟು ಈಗ ಹುರಿದವು ನೋಡ್ರಿ. ಇಷ್ಟು ಕೆಂಪವಾಗುವವರೆಗೂ ನಾವು ಹುರ್ಕೋಬೇಕ್ರಿ. ಹುರ್ಕೊಂಡು ಆದ್ಮೇಲೆ ಅವನ್ನೆಲ್ಲ ತೆಗಿಯಾಕತ್ತೀನಿ ನೋಡ್ರಿ. ತೆಗೆದಾದ್ಮೇಲೆ ಅದ್ರಾಗ ಸ್ವಲ್ಪ ತುಪ್ಪಿತ್ತ. ಅದ್ರಾಗ ಈಗ ಒಂದು ಅರ್ಧ ಲೀಟ್ರ್ ಹಾಲು ಹಾಕತ್ತೀನಿ ನೋಡ್ರಿ. ಅರ್ಧ ಲೀಟ್ರ್ ಮೇಲೆ ಅದಾವ ರೀ ಹಾಲು. ಅಷ್ಟು ಹಾಲು ಹಾಕತ್ತೀನಿ. ಸ್ವಲ್ಪ ಹಾಲು ತಿಳುವಿದ್ದು ಅಂದ್ರೆ ನೀರು ಇತ್ತಂದ್ರೆ ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ರೆ ಅದು ಆಗಿಂದಾಗ ಶಾವಿಗೆ ಗಟ್ಟಿ ಆಗಿಬಿಡ್ತೈತೆ ರೀ. ಹಾಲು ಸ್ವಲ್ಪ ಎಷ್ಟು ಗಟ್ಟಿ ಇರ್ತೈತಿರಲ್ಲ, ಹಾಲು ಎಷ್ಟು ಗಟ್ಟಿ ಇದ್ದಷ್ಟು ಶಾವಿಗೆ ಅಷ್ಟು ಗಟ್ಟಿ ಆಗಂಗಿಲ್ಲ ರೀ. ನಾವು ಯಾವ ಆಕಾರಕ್ಕೆ ಮಾಡಿರ್ತೀರಲ್ಲ ಮುಂಜಾನೆ ತಿಳುವಾಗೆ ಅದರ ತಿಳುವಾಗೆ ಇರ್ತದೆ ರೀ. ಸಕ್ರೆ ನೋಡಿರಿ, ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಸಕ್ರೆ ಹಾಕಿರಿ. ಸಕ್ರೆ ಹಾಕಿದ್ಮೇಲೆ ಈಗ ಏಲಕ್ಕಿ ಪೌಡ್ರ್ ಹಾಕಾಕತ್ತೀನಿ ನೋಡಿರಿ. ಹಾಕಿ ಸ್ವಲ್ಪ ಕುದಿ ಬರಲ್ರಿ. ಕುದಿ ಬಂದಾದ್ಮೇಲೆ ಇನ್ನೂ ಕುದಿ ಬಂದಿಲ್ಲ ಸ್ವಲ್ಪ. ಈಗ ಇದ್ರಾಗನ ಅವೇನು ನಾವು ಗೋಡಂಬಿ ಬಾದಾಮ್ ಅದು ಎಲ್ಲ ಕರೆದಿಟ್ಕೊಂಡಿದ್ರಲ್ಲ ಅದು ಹಾಕಿ ಈಗ ಕುದಿ ಬಂದೈತೆ ನೋಡಿರಿ. ಕುದಿ ಬಂದ ಮೇಲೆ ಈಗ ನಾವು ಶಾವಿಗೆನ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದಿರಲ್ಲ ಈಗ ಶಾವಿಗೆ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿಬಿಡೋಣ್ರಿ. ಶಾವಿಗೆ ಮಿಕ್ಸ್ ಮಾಡಿದಾದ್ಮೇಲೆ ಈಗ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ. ಈಗ ಒಂದು 5 ನಿಮಿಷ ಬೇಯಿಸಿದಾದ್ಮೇಲೆ ನೋಡ್ರಿ ನಮ್ಮ ಶಾವಿಗೆ ಪಾಯಸ ರೆಡಿ ಆಗೈತೆ ರೀ. ಒಟ್ಟು ಗಟ್ಟಿ ಆಗಂಗಿಲ್ಲ. ಈಗ ಹೆಂಗೆ ನಾವು ಮಾಡಿರ್ತೀವಲ್ಲ ಹಿಂಗೆ ಉಳಿತೈತೆ ರೀ. ನೀವು ಒಮ್ಮೆ ಟ್ರೈ ಮಾಡಿರಿ, ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಶಾವಿಗೆ ಪಾಯಸನ. ನಮಸ್ಕಾರ ವೀಕ್ಷಕರೇ.